ಶುಕ್ರವಾರ ಅಥವಾ ಮಂಗಳವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಓಕೆನಾ, ಈ ರೀತಿಯ ದಿನಗಳಲ್ಲಿ ಒಂದು ಇಡೀ ಉಪ್ಪನ್ನು ತಗೊಂಡು ಮನೆ ಪೂರ್ತಿ ಅದನ್ನು ಕ್ಲೀನಾಗಿ ಈವ್ನಿಂಗ್ ಟೈಮಲ್ಲಿ ಮಾಡಲೇಬೇಡಿ, ಯಾಕಂದರೆ ಅದು ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಇವತ್ತು ಫ್ರೆಂಡ್ಸ್ ಏನಂತ ಹೇಳಿದ್ರೆ, ಸಾಕಷ್ಟು ಕಮೆಂಟು ಬರ್ತಾ ಇರೋವಂಥದ್ದು ಬಾಲಗ್ರಹ ಆದಮೇಲೆ ನೆಕ್ಸ್ಟು ಕಣ್ಣು ದೃಷ್ಟಿ ದೋಷ ಮತ್ತು ಯಾರ್ದೋ ದೃಷ್ಟಿ ಆಗಿಬಿಟ್ಟಿದೆ, ಸೊ ದೃಷ್ಟಿ ಆಗತ್ತಾ ಇದೆಯಾ ಅದು ಅನ್ನೋದ್ರ ಬಗ್ಗೆ ಇವತ್ತು ನಾನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ತುಂಬ ಸಾಕಷ್ಟು ಜನ ಕೇಳ್ತಾ ಇರ್ತೀರ. ಸೊ ಮಕ್ಕಳು ಇವಾಗ ಬಾಲಗ್ರಹ ಅಲ್ಲದೇ ಈ ಒಂದು ದೃಷ್ಟಿ ದೋಷದಿಂದ ಕೂಡ ಮಧ್ಯರಾತ್ರಿ ಎದ್ದು ಅಳೋದು ಮತ್ತು ಜ್ವರ ಬರೋದು, ಬಿಟ್ಟು ಜ್ವರ ಬರೋದು, ಈ ರೀತಿಯ ಸಿಂಪ್ಟಮ್ಸ್ಗಳು, ಲಕ್ಷಣಗಳು ದೃಷ್ಟಿ ದೋಷಕ್ಕೂ ಕಣ್ಣು ದೃಷ್ಟಿಗೂ ಕೂಡ ಆಗತ್ತಾ ಅಂತ ಹೇಳಿಬಿಟ್ಟು ಮೇಯ್ನಾಗಿ ಕಮೆಂಟು ಬರ್ತಾ ಇರೋದಂಥದ್ದು. ಸೊ ಇವತ್ತು ಪೂರ್ತಿ ಅದ್ರ ಬಗ್ಗೆನೇ ಕೂಡ ನಾನು ಮಾತಾಡ್ತೀನಿ. ಹಾಗಿದ್ರೆ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ. ಸೊ ನಾನು ಇವಾಗಲೇ ಹೇಳ್ದಾಗೆ ದೃಷ್ಟಿ ದೋಷ, ಕಣ್ಣು ದೃಷ್ಟಿ ಇದೆಲ್ಲ ಆಗುತ್ತಾ? ಸೊ ನೀವು ನಂಬ್ತೀರಾ? ಪರ್ಸ್ನಲಿ ಮಕ್ಳಿಗೆ ನೀವು ಯಾವ ರೀತಿ ನೋಡ್ಕೊತೀರಾ? ಸೊ ನಿಮಗೂ ಕಣ್ಣು ದೃಷ್ಟಿ ಅನ್ನೋದಾಗುತ್ತಾ? ನೀವೇನು ಪರಿಹಾರ ಮಾಡ್ಕೊತೀರಾ? ಸೊ ಸಪೋಸ್ ಇವಾಗ ಬಾಲಗ್ರಹ ಆಗಿಲ್ಲ, ಬಾಲಗ್ರಹ ಬದಲು ಕಣ್ಣು ದೃಷ್ಟಿ ಆಗಿದೆ, ಕಣ್ಣು ದೋಷ ಆಗಿದೆ, ಅಂದರೆ ದೃಷ್ಟಿ ದೋಷ ಆಗಿದೆ, ಸೊ ತುಂಬ ದೃಷ್ಟಿಯಾಗಿದೆ, ಇದರಿಂದ ಏನಾದರೂ ಮಕ್ಕಳಿಗೆ ಈ ರೀತಿಯ ಲಕ್ಷಣಗಳು, ವಾಂತಿ ಭೇದಿ ಆಗೋದು, ಮತ್ತು ವಾಂತಿ ಭೇದಿ ಆಗೋದು, ಮಕ್ಳಿಗೆ ಅವಾಗವಾಗ ಹುಷಾರು ತಪ್ಪೋದು, ಈ ರೀತಿ ಎಲ್ಲ ಸಿಂಪ್ಟಮ್ಸ್ಗಳು ಇದರಿಂದ ಆಗತ್ತಾ ಅಂತ ನೋಡೋದಾದರೆ ಪರ್ಸ್ನಲಿ ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ, 2 ಕಿಡ್ಸ್ ಏನಿಬ್ಬರು ಮಕ್ಕಳ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಸೊ ನಾನು ನಂಬೋದು ಕಣ್ಣು ದೃಷ್ಟಿ ಅನ್ನೋದು ನಾವು ಹೆಂಗೆ ತೊಗೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಕಣ್ಣು ದೃಷ್ಟಿ ಇದೆ ಅಂದರೆ ಇರುತ್ತೆ, ಕಣ್ಣು ದೃಷ್ಟಿ ಇಲ್ಲ ಅಂದರೆ, ಕಣ್ಣಿನ ಒಂದು ದೋಷ, ಯಾವುದೇ ದೃಷ್ಟಿ ದೋಷಗಳು ಇಲ್ಲ ಅಂದರೆ ಅದು ಇರೋದಿಲ್ಲ. ಸೊ ನಾನು ಎಕ್ಸಾಂಪಲ್ ಕೂಡ ನಾನು ಕೊಡ್ತೀನಿ. ಸೊ ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ನೀವು ನೋಡ್ತಾ ಇರ್ಬೋದು, ಏನು ಮ್ಯಾನಿಫೆಸ್ಟೇಷನ್. ಸೊ ಮ್ಯಾನಿಫೆಸ್ಟೇಷನ್ ಅಂದರೆ ಏನು? ನಾವೇನು ಅಂದ್ಕೊತೀವೋ ಅದೇ ನಮಗೆ ರಿಟರ್ನ್ ಸಿಗುತ್ತೆ, ನಾವೇನು ಅಂದ್ಕೊತೀವೋ ಅದು ನಮ್ಗೆ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ನಮಗೆ ಕೆಲಸ ಸಿಕ್ಕಿಲ್ಲ ಅಂತಂದು ಹೇಳಿದ್ರೆ ಯೂನಿವರ್ಸ್ ಕೇಳಿಸ್ಕೊತಾ ಇರುತ್ತೆ, ಸೊ ಸಿಗೋದೇ ಇಲ್ಲ ಅನ್ನೋದು ಇವಾಗ ನಡೀತಾ ಇರೋದು. ನನಗೆ ಆಲ್ರೆಡಿ ಕೆಲಸ ಸಿಕ್ಕಿದೆ, ನನಗೆ ಕೈ ತುಂಬ ಸಂಬಳ ಬರ್ತಾ ಇದೆ, ತುಂಬ ಖುಷಿಯಿಂದ ಇದ್ದೀನಿ, ಸೊ ಈ ರೀತಿ ಇದ್ದರೆ ನಮಗೆ ಕೆಲಸ ಸಿಗುತ್ತೆ. ಸೊ ಇದನ್ನೇ ಮ್ಯಾನಿಫೆಸ್ಟೇಷನ್ ಅಂತ ಹೇಳೋದು. ಟ್ರೆಂಡಿಂಗಲ್ಲಿ ಇರೋದು ಕೂಡ, ಎಲ್ಲರೂ ಕೂಡ ನಂಬ್ತಾ ಇರೋದು ಕೂಡ ಯೂನಿವರ್ಸ್ನ, ಇದನ್ನೇ ಕೂಡ ಎಲ್ಲರೂ ಕೂಡ ಪಾಲನೆ ಮಾಡ್ತಾ ಇರೋದು. ಸೊ ಇದ್ರ ಪ್ರಕಾರ, ಸೊ ನನ್ನ ಪ್ರಕಾರ ಹೋದರೆ, ಸೊ ಕಣ್ಣು ದೃಷ್ಟಿ ಹೇಗೆ ಅಂದರೆ, ಮಗುಗೆ ದೃಷ್ಟಿ ಆಗ್ಬಿಟ್ಟಿದೆ, ದೃಷ್ಟಿ ಆಗಿದೆ, ಅದಕ್ಕೆ ಅಳ್ತಾ ಇದೆ, ಇದು ಯೂನಿವರ್ಸ್ಗೆ ರಿಸೀವ್ ಆಗುತ್ತೆ. ಸೊ ಆವಾಗ ಮಗುಗೆ ಖಂಡಿತ ಕಣ್ದೃಷ್ಟಿ ಆಗಿರುತ್ತೆ, ಕಣ್ದೃಷ್ಟಿ ಆಗುತ್ತೆ. ಸೊ ಇದು ನಾವು ಏನು ಅಂದ್ಕೊತೀವೋ ಅದು ನಮಗೆ ರಿಟರ್ನ್ ಸಿಗುವಂಥದ್ದು. ಫಾರ್ ಎಕ್ಸಾಂಪಲ್, ಮಗುಗೆ ದೃಷ್ಟಿ ನಿವಾರಿಸೋದು, ಅಥವಾ ಕೈಯಿಂದ ಈ ರೀತಿ ಮಾಡಿ ನಟಿಕೆ ತೆಗೆಯುವಂಥದ್ದು, ಅಥವಾ ಪರಿಕೆ ಕಡ್ಡಿಯಿಂದ ಇಲಿ ತೆಗೆದು ಸುಡೋ ಅಂಥದ್ದು, ಇದನ್ನು ಮಾಡಿದಾಗ ಸ್ವಲ್ಪ ರಿಲೀಫ್ ಅನಿಸುತ್ತೆ, ನಮ್ಮ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಗುತ್ತೆ, ದೃಷ್ಟಿ ಹೋಗಿದೆ ಅನಿಸುತ್ತೆ. ಆವಾಗ ಏನಾಯಿತು, ನಮ್ಮ ಮನಸ್ಸಿನಲ್ಲಿ ಇರೋವಂಥ ದೃಷ್ಟಿ ಕಡಿಮೆ ಆಗಿದೆ ಅನ್ನೋ ಒಂದು ಭಾವ ನಮ್ಮಲ್ಲಿ ಏನು ಬಂತೋ ಅದೇ ಕೂಡ ರಿಟರ್ನ್ ನಮಗೆ ಸಿಗುತ್ತೆ. ಸೊ ನಾನು ಅದೇ ಹೇಳಿದ್ದು, ಮ್ಯಾನಿಫೆಸ್ಟೇಷನ್ ಏನು ನಾವು ಹೇಳ್ತೀವೋ ನಮ್ಗೆ ಅದೇ ರಿಟರ್ನ್ ಸಿಗುತ್ತೆ ಅಂತ ಹೇಳಿಬಿಟ್ಟು. ಸೊ ನಾವು ಒಂದು ದೃಷ್ಟಿ ದೋಷ, ಇಷ್ಟು ದೃಷ್ಟಿ ಇತ್ತಪ್ಪ, ಎಲ್ಲ ಹೊರಟೋಯ್ತು ಅಂತ ಅನ್ಕೊತೀವಿ. ಸೊ ದೋಷ ಕಡಿಮೆ ಆಗಿದೆ ಅಂತ ನಮಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲವೂ ಕೂಡ ನಾವು ಮಾಡ್ಕೊಳ್ಳೋವಂಥದ್ದು, ನಾವು ಅಂದ್ಕೊಳ್ಳೋವಂಥದ್ದು. ದೃಷ್ಟಿ ಇದೆ ಅಂದರೆ ನಮ್ಮ ಒಂದು ಕಲ್ಪನೆಗೆ ಅದಿದೆ ಅಂದರೆ ಹಾಗೆ ಅದೇ ರೀತಿಯ ಸಮಸ್ಯೆಗಳು, ಅದೇ ರೀತಿಯ ಒಂದು ಕಿರಿಕಿರಿಗಳು, ಅದೇ ರೀತಿಯ ಒಂದು ನೋವುಗಳು ಆಗ್ತಾನೇ ಇರುತ್ತೆ. ಸೊ ನಾವು ಇಲ್ಲ ಮಗು, ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಮಗು ತುಂಬ ಚೆನ್ನಾಗಿ ಊಟ ಮಾಡ್ತಾ ಇರುತ್ತೆ, ಓಕೆನಾ. ತಾಯಿ ಆದವಳು ಏನು ಮಾಡ್ತಾಳೆ, ಮಗುಗೆ ಕಣ್ಣು ದೃಷ್ಟಿ ಆಗಬಾರ್ದು ಅಂತ ಹೇಳಿಬಿಟ್ಟು ಬೇರೆಯವ್ರು ಏನಾದರೂ ಕೇಳಿದಾಗ, ಅಥವಾ ಬೇರೆಯವ್ರ ಹತ್ರ ಇದಂತೂ ಊಟನೇ ಮಾಡೋದಿಲ್ಲ, ಸರಿಯಾಗಿ ಊಟನೇ ತಿನ್ನೋದಿಲ್ಲ, ಏನೂ ತಿನ್ನೋದಿಲ್ಲ, ಮತ್ತು ಏನು ಒಂದು ನೆಗೆಟಿವ್ ಎನರ್ಜಿ ಏನಿದೆ ಅದು ಮತ್ತೆ ಯೂನಿವರ್ಸ್ಗೆ ರಿಸೀವ್ ಆಗುತ್ತೆ.
ತಿನ್ನೋದಿಲ್ಲ, ಏನು ಕೇಳೋದಿಲ್ಲ, ಹೇಳಿದ ಮಾತು ಕೇಳೋದಿಲ್ಲ, ಇದೇ ಕೂಡ ಯೂನಿವರ್ಸ್ಗೆ ರಿಸೀವ್ ಆಗ್ತಾ ಹೋಗುತ್ತೆ. ಸೊ ಮಗು ಮತ್ತೆ ಊಟವನ್ನು ಕಮ್ಮಿ ಮಾಡುತ್ತೆ, ಮತ್ತೆ ಊಟವನ್ನು ತಿನ್ನೋದಕ್ಕೆ ಕಡಿಮೆ ಮಾಡುತ್ತೆ. ಚೆನ್ನಾಗಿ ತಿಂತಾ ಇದ್ದಿದ್ದು ಮಗು ಆಟೋಮೆಟಿಕ್ಕಾಗಿ ಊಟವನ್ನು ಕಡಿಮೆ ಮಾಡಿಬಿಡುತ್ತೆ. ಸೊ ಇದು ಒಂದು ಮ್ಯಾನಿಫೆಸ್ಟೇಷನ್ ರೂಪನೇ. ಸೊ ನಾವಿವಾಗ ಮಗು ಸ್ವಲ್ಪ ತಿಂತಾ ಇದೆ ಅಂದರೂ ಆರಾಮಾಗಿ ಇದ್ದಾನೆ, ಊಟ ಚೆನ್ನಾಗಿ ಮಾಡ್ತಿದ್ದಾನೆ, ಅವನಿಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡ್ತಾ ಇದ್ದಾನೆ ಅಂದರೆ ಅದು ಕೂಡ ರಿಸೀವ್ ಆಗುತ್ತೆ. ಸೊ ಸಪೋಸ್ ನನ್ನ ತುಂಬ ಜನ ಪರ್ಸ್ನಲಿ ಕೇಳೋವಂಥದ್ದು ಮಕ್ಕಳು ವೀಡಿಯೋಸ್ಗಳು ಮತ್ತು ಮಕ್ಕಳು ಊಟ ಮಾಡ್ತಾ ಇರೋದಂಥದ್ದು, ಅಮ್ಮಗೆ ಊಟ ಮಾಡೋದು, ಸಾನ್ವಿ ಊಟ ಮಾಡೋದು, ಇದೆಲ್ಲವನ್ನ ಕೂಡ ನಾನು ಒಬ್ಬ ಯೂಟ್ಯೂಬರಲ್ಲಿ ನಾನು ಶೇರ್ ಮಾಡ್ಕೊತಾ ಇರ್ತೀನಿ. ಸೊ ಅದ್ರ ಬಗ್ಗೆ ಕೇಳ್ತಾರೆ, ಮಗುಗೆ ಕಣ್ದೃಷ್ಟಿ ಆಗೋದಿಲ್ವಾ, ಈ ರೀತಿಯೆಲ್ಲ ಹಾಕ್ತೀರಾ ಅಂತ ಹೇಳ್ಬಿಟ್ಟು. ಸೊ ನಾನು ಹೆಂಗೆ ತೊಗೊತೀನೋ ಅದನ್ನು ನನಗೆ ಅದೇ ರೀತಿ ಒಂದು ರಿಟರ್ನ್ಸು ಸಿಗುತ್ತೆ. ಸಪೋಸ್ ನಾನು ಹೆಂಗೆ ತಗೋತೀನಿ ಅಂದರೆ, ಮಗು ಊಟ ಮಾಡ್ತಿರೋದು ನಾನು ಹಾಕಿರ್ತೀನಿ, ಒಂದು ರೀಲ್ಸಲ್ಲಾಗಿರ್ಬೋದು ಅಥವಾ ಯೂಟ್ಯೂಬಲ್ಲಾದರೂ ಆಗಿರ್ಬೋದು, ನಾನು ಹಾಕಿರ್ತೀನಿ. ಸೊ ಓಕೆನಾ, ಆವಾಗ ಒಂದು 4 ಜನ ಅದನ್ನು ನೋಡಿದಾಗ 4 ಥರ ಮಾತಾಡ್ತಾರೆ. ಅವ್ರು ನೋಡು ಅದಕ್ಕೇನು ತಿನ್ಸಂಗೆ ಇಲ್ಲ, ಅದ್ರ ಪಾಡ್ಗದ ಆರಾಮಾಗಿ ತಿನ್ನುತ್ತೆ, ಅದು ಕೂಡ ರಿಸೀವ್ ಆಗುತ್ತೆ ಯೂನಿವರ್ಸ್ಗೆ. ಸೊ ಮಗು ಆರಾಮಾಗಿ ತಂತಾನೆ ಊಟ ಮಾಡ್ತಾಳೆ. ಸೊ ನೆಕ್ಸ್ಟು ಇನ್ನೊಂದು, ಎಷ್ಟು ದಪ್ಪ ಇದೆ ನೋಡು ಮಗು, ಎಷ್ಟು ಹೆಲ್ದಿಯಾಗಿದೆ. ಸೊ ಇದು ಕೂಡ ಯೂನಿವರ್ಸ್ಗೆ ರಿಸೀವ್ ಆಗುತ್ತೆ. ಮಗು ಆದಷ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ. ಸೊ ಮಗು ಎಷ್ಟು ಚೆನ್ನಾಗಿ ಊಟ ಮಾಡ್ತಾರೆ ನೋಡು. ಮಕ್ಕಳು ಅಂದರೆ ಆ ಥರ ಹೊಟ್ಟೆ ತುಂಬ ಊಟ ಮಾಡಬೇಕಪ್ಪ. ನಮ್ಮ ಮಕ್ಕಳು ಇದ್ದಾರೆ, ಏನು ತಿನ್ನೋದಿಲ್ಲ, ಏನು ಕೊಟ್ಟರು. ಸೊ ಅದು ಕೂಡ ಯೂನಿವರ್ಸ್ಗೆ ರಿಸೀವ್ ಆಗುತ್ತೆ. ಮಗು ಆರಾಮ್ಸೆ ಮತ್ತೆ ಹೊಟ್ಟೆ ತುಂಬ ಏನು ಬೇಕೋ ಅದನ್ನು ತಿನ್ನುತ್ತೆ. ಸೊ ಈ ರೀತಿ ನಾವು ಯಾವಾಗ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ, ಸೊ ನಮ್ಮ ಒಂದು ವೇ ಆಫ್ ಥಿಂಕಿಂಗಲ್ಲೇ ಕಣ್ದೃಷ್ಟಿ, ಕಣ್ದೋಷ ಅನ್ನೋದು ಇರುತ್ತೆ. ಸೊ ನೀವು ಸಪೋಸ್ ಕೇಳ್ಬೋದು, ಸೊ ನಮಗೆ ಹಿರಿಯರೆಲ್ಲ ತುಂಬ ಆ ಒಂದು ಕಣ್ದೃಷ್ಟಿಗೆ ಬೇರೆ ಬೇರೆ ಏನೇನೋ ಮಾಡ್ಕೊತಾ ಇದ್ರು, ಅದೆಲ್ಲ ಸುಳ್ಳ ಅಂತ ಹೇಳಿದ್ರೆ, ಸೊ ನಾನು ಅದನ್ನು ಯಾವುದೇ ಕಾರಣಕ್ಕೂ ಸುಳ್ಳು ಅಥವಾ ಇದೆ ಅಂತ ನಾನು ಹೇಳ್ತಲ್ಲ. ಸೊ ಇದು ನನ್ನ ಒಂದು ಓನ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸು. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ಅದ್ರ ಜೊತೆಗೆ ಇನ್ನೊಂದು, ಕಣ್ದೃಷ್ಟಿ ಆಗೋದೇ ಇಲ್ವಾ ಅಂದರೆ ಆಗತ್ತೆ. ಸೊ ನಾವು ಅದನ್ನು ಏನು ಮಾಡ್ಕೊಬೇಕೋ ಅದನ್ನು ಒಂದು 20% ಅಷ್ಟು ನಾವು ಮಾಡ್ಕೊಬೇಕಾಗತ್ತೆ. ಸೊ ತುಂಬ ತೀರಾ ಹೋದರೂ ಕೂಡ ಅದು ಸರಿ ಇರೋದಿಲ್ಲ, ತುಂಬ ತೀರಾ ಬಿಟ್ಬಿಟ್ರೂ ಕೂಡ ಸರಿ ಇರೋದಿಲ್ಲ. ಸೊ ನಾನು ಪರ್ಸ್ನಲಿ ಏನು ಮಾಡ್ತೀನಿ, ಸೊ ಈ ಒಂದು ದೃಷ್ಟಿ ನಿವಾರಣೆಗೆ, ಕಣ್ದೃಷ್ಟಿಗೆ ಹೇಳಲ್ವ ನಮ್ಮ ಹಿರಿಯರು, ಮನುಷ್ಯನ ದೃಷ್ಟಿಗೆ ಮರನೇ ಸಿಡ್ದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು, ಅದು ಕೂಡ ನಿಜನೇ. ಸೊ ನಾವು ಹೆಂಗೆ ತೊಗೊತೀವೋ ಅದು ನಮಗೆ ಆ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಬಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ. ಸೊ ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ. ಸೊ ಶುಕ್ರವಾರ ಅಥವಾ ಮಂಗಳವಾರ ಅಥವಾ ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಿ, ಓಕೆನಾ, ಈ ರೀತಿಯ ದಿನಗಳಲ್ಲಿ ಒಂದು ಇಡೀ ಉಪ್ಪನ್ನು ತಗೊಂಡು ಮನೆ ಪೂರ್ತಿ ಅದನ್ನು ತೋರಿಸ್ಬೇಕು. ಮನೆ ಪೂರ್ತಿ ಉಪ್ಪನ್ನು ನಿಮ್ಮ ಒಂದು ಎಡಗೈಲಿ ಕಲ್ಲುಪ್ಪು ಮನೆ ಪೂರ್ತಿ ತೋರಿಸಿ ಅದನ್ನು ಸಿಂಕಲ್ಲಿ ನೀವು ನೋಡಬಾರ್ದು, ಹಾಗೆ ಅದನ್ನು ಬಿಟ್ಬಿಡೋದು. ಸೊ ಏನೇ ಕಣ್ದೃಷ್ಟಿ, ಏನೇ ಕಣ್ದೋಷ ಇದ್ದರೂ ಕೂಡ ಅದರಲ್ಲೇ ಹೋಗ್ಬಿಡುತ್ತೆ. ಸೊ ಇನ್ ಕೇಸ್ ಮಕ್ಕಳಿಗೆ ದೃಷ್ಟಿದೋಷ ಆಗಿದೆ ಅಂತ ನಿಮ್ಗೆ ಏನಾದರೂ ಒಂಚೂರು ಅನಿಸ್ದಾಗ ಅವಾಗೂ ಕೂಡ ಎಡಗೈಲಿ ಒಂದು ಇಡಿಯಷ್ಟು ಉಪ್ಪನ್ನು ಹಿಡ್ಕೊಂಡು ಮಗುಗೆ ಈ ರೀತಿ 3 ಸಲ ನಿವಾಳಿಸಿ, ಆ ಕಣ್ಣು, ಈ ಕಣ್ಣು, ಈ ನರಿ ಕಣ್ಣು, ಪೀಡೆ ಕಣ್ಣು ಅಂತೆಲ್ಲ ಹೇಳ್ತೀವಲ್ಲ, ಈ ರೀತಿ ಮಾಡಿ ಅದನ್ನು ಕೂಡ ಸಿಂಕಲ್ಲಿ ನೀರಲ್ಲಿ ಬಿಟ್ಬಿಡುವಂಥದ್ದು. ಸೊ ದೊಡ್ಡವ್ರಿಗೂ ಆದ್ರೂ ಅಷ್ಟೇ, ನಮಗೂ ಅಷ್ಟೇ, ಏನಾದರೂ ಒಂದು ದೃಷ್ಟಿದೋಷ, ಕಣ್ದೃಷ್ಟಿ ಆಗಿದೆ ಅಂತ ಅನಿಸ್ದಾಗ ನಮಗೂ ಕೂಡ ಆ ಒಂದು ಉಪ್ಪಿನಿಂದ ದೃಷ್ಟಿಯನ್ನು ತೆಗೆದು ನೀರಲ್ಲಿ ಬಿಡುವಂಥದ್ದು. ಇದನ್ನು ಮೇಯ್ನಾಗಿ ಈವ್ನಿಂಗ್ ಟೈಮಲ್ಲಿ ಮಾಡಲೇಬೇಡಿ. ಯಾಕಂದರೆ ಅದು ನಾನು ಹೇಳ್ತಾ ಇರೋವಂಥದ್ದು, ಉಪ್ಪು ಬಂದು ಲಕ್ಷ್ಮಿಯ ಸಂಕೇತ ಮನೆಯಲ್ಲಿ ಅಲ್ವಾ. ಸೊ ಸಂಜೆ ಹೊತ್ತು ಅದನ್ನು ಬಿಡೋವಂಥದ್ದು ಅಷ್ಟು ಸರಿ ಬರೋದಿಲ್ಲ. ಸೊ ಮಧ್ಯಾಹ್ನದ ಹೊತ್ತು ಅಥವಾ ಬೆಳಗ್ಗೆ ಹೊತ್ತು ಮಾಡ್ಕೊಳ್ಳಿ, ಸಂಜೆ ಹೊತ್ತು, ಮುಸ್ಸಂಜೆ ಹೊತ್ತು ಮಾಡೋದಕ್ಕೆ ಹೋಗಬೇಡಿ. ಉಪ್ಪಿಂದು ಒಂದು ರೆಮಿಡಿಯನ್ನು ಮಾಡಿ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು, ಜೊತೆಗೆ ಯೂನಿವರ್ಸ್ನ ಕೂಡ ನಂಬಿ, ಮ್ಯಾನಿಫೆಸ್ಟೇಷನ್ ಕೂಡ ನಂಬಿ. ಸೊ ಅದನ್ನು ಕೂಡ ಯೂಸ್ ಆಗುತ್ತೆ. ಸೊ ನಾವು ಹೆಂಗೆ ತೊಗೊತೀವೋ ಅದು ನಮಗೆ ಅದೇ ರೀತಿ ರಿಯಾಕ್ಟ್ ಆಗುತ್ತೆ. ಸೊ ನೀವೇನೇ ಒಂದು ಬೇರೆ ಕೆಲಸಗಳಾಗಬೇಕು ಅಂದರೂ ಕೂಡ ನಮಗೆ ಒಂದು ಕೆಲಸ ಆಲ್ರೆಡಿ ಆಗಿದೆ, ಬರ್ತಾ ಇದೆ, ಆರೋಗ್ಯವಾಗಿದ್ದೀವಿ, ಖುಷಿಯಿಂದ ಇದ್ದೀವಿ, ಸಂತೋಷದಿಂದ ಇದ್ದೀವಿ, ಇದನ್ನು ನಾವು ಅಪ್ಲೈ ಮಾಡ್ತಾ ಹೋದಷ್ಟು ಕೂಡ ಯೂನಿವರ್ಸ್ಗೆ ಅದೇ ರಿಸೀವ್ ಆಗುತ್ತೆ. ಏನು ರಿಸೀವ್ ಆಗುತ್ತೆ ಅದೇ ನಮಗೆ ಕೂಡ ರಿಸೀವ್ ಆಗುತ್ತೆ. ಸೊ ಇದರಲ್ಲಿ ನಾನು ಕಣ್ದೃಷ್ಟಿಯ ಬಗ್ಗೆ ನಾನು ಏನು ಪರ್ಸ್ನಲಿ
ಮಾಡ್ಕೊತಿದ್ದೀನೋ ಅದರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಅಷ್ಟೇ. ಬೇರೆ ಇನ್ಯಾವುದು ಕೂಡ ನಮ್ಮ ಹಿರಿಯರು ಮಾಡುವಂಥದ್ದು ಅಥವಾ ಬೇರೆ ದೃಷ್ಟಿದೋಷದ ಬಗ್ಗೆ ನಾನು ಏನೂ ಮಾತಾಡಿಲ್ಲ. ನನ್ನ ಒಂದು ಓನ್ ಪರ್ಸ್ಪೆಕ್ಟಿವ್ ಹೇಗಿದೆ ಅದನ್ನು ನಾನು ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಬೇರೆ ಏನಾದರೂ ಕ್ವಶನ್ಸು ಅಥವಾ ಬೇರೆ ಏನಾದರೂ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಐ ಥಿಂಕ್ ನಿಮ್ಮೆಲ್ರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ. ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ, ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಲವ್ ಯು ಆಲ್. ಬಾಯ್.